ಬಸ್ವ ಮಂಜಣ್ಣ ಇಲ್ಲಿ ನೋಡ್ರಿ, ನೀಟಾಗೆ ಕೆಲಸ ಆಗಬೇಕು ನನಗೆ. ಬೇಗ ಬೇಗ ಪಟ 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 ಕೆಲಸ ಮುಗಿಸ್ಬಿಡಿ ಸರಿನಾ. ಇದು ಇವತ್ತು ಎಲ್ಲ ಫಿನಿಶ್ ಆಗಬೇಕು. ನಾನು ಇನ್ನೂ ಬೇರೆ ಕಡೆ ಇನ್ನೂ ಕೆಲಸಗಳನ್ನ ಬಿಡಬೇಕು. ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾ ಇದ್ದೀನಿ. ಇನ್ನೊಬ್ಬ ಇವನು ಬರ್ತಾನೆ, ಪಾಲ ಹೇಳಿದ್ದೀನಿ ಪಾಲಣ್ಣಗೂ, ಅವನು ಬರ್ತಾನೆ. ಒಬ್ಬ ಕಲಿಸ್ಕೊಟ್ರೆ ನೀವೆಲ್ಲ ಬೇಗ ಬೇಗ ರೆಡಿ ಮಾಡಿ ಮೂವರೆಲ್ಲನ. ಇನ್ನೊಬ್ರು ಬೇಕಾ ಏನು ಸಾಕಾ? ಅಣ್ಣ ಇಬ್ಬಿಬ್ರು ಅಂದರೆ ಚೆನ್ನಾಗಿತ್ತು ಕಣಣ್ಣ. ನಾನೀಗ ಇನ್ನೊಬ್ರು ಯಾರನ್ನ ನಾಲಾರಾಗಿದ್ದರೆ ಚೆನ್ನಾಗಿತ್ತಿತ್ತು. ಇದು ಯಾಕಂದರೆ ದೊಡ್ಡ ಇದಾವಲ್ಲ ಪಿಲ್ಲರ್ಗಳೆಲ್ಲನ ಜಾಸ್ತಿ ಇದಾವಲ್ಲ, ಇದು ಬೇರೆ ಕಂಪ್ಲೀಟ್ ಮಾಡ್ಬೇಕಲ್ಲಣ್ಣ. ಇನ್ನೊಬ್ರನ್ನ ಕಳ್ಸೋಣ ಇವತ್ತು. ಇನ್ನೊಬ್ಬವ್ನು ರಜಾ ಮಾಡಿದಾನಪ್ಪ, ಅವ್ನು ಸುಂದ್ರಣ್ಣ ರಜಾ ಮಾಡಿದ್ದಾನೆ. ಅದಕ್ಕೇನೆ ಇವತ್ತೇನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ. ನಾಳೆಯಿಂದ ಇಲ್ಲಿ ನಾಲಾರು ಬಿಡ್ತೀನಿ ಸರಿನಾ. ಇವತ್ತು ಬೇಗ ಬೇಗ ಪಟ ಪಟ ಕೆಲಸ ಆಗಬೇಕು, ನೀಟಾಗಿ ಆಗ್ಬೇಕು ಕೆಲಸ. ಪಟ ಪಟ ಕೆಲಸ ಆಗೋದ್ಕಿನ್ನ ನೀಟಾಗಿ ನನಗೆ ಕೆಲಸ ಆಗಬೇಕು. ಈಗ ನೆನೆಸ್ಕೋಬೇಕು ನಾಳೆ ಹೊತ್ನಾಗ, ಇವಣ್ಣ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತಪ್ಪ, ಇವಣ್ಣ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ ಅಂತ ಹೇಳಿ ಇವ್ರು ಹೋಗಿ ಇನ್ನೊಬ್ರಿಗೆ ಹೇಳ್ಬೇಕು ಸರಿನಾ. ಹಂಗಾದ್ರೆ ನಿನಗೂ ಕೆಲಸ ನನಗೂ ಕೆಲಸ ಸರಿನಾ. ಈ ಕೆಲಸ ಪಟ ಪಟ ನೀಟಾಗಿ ಆಗಬೇಕು. ಒಂದಿಷ್ಟು ಕಡಿಮೆ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಿರಿ ಸರಿನಾ. ಹ್ಞೂ ಸರಿ ಅಣ್ಣ, ಆಯಿತು ಮಾಡ್ತೀವಿ ಹೇಳು. ಇನ್ನೇನು ಇವಾಗೆಲ್ಲ ಇವನ್ನೆಲ್ಲ ಹಾಕಿ ಬಿಟ್ಟಿದ್ದೀವಿ. ಇದಕ್ಕೆಲ್ಲ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಇದರ ಕಾಲೇ ಒಂದು 3 ಹಾಕಿದ್ವಿ. ಆ ಕಡೆಗಳೆಲ್ಲ ಇದ್ದಾವೆ. ಇಲ್ಲಿ ಮುಂದೆಗಡೆ ಇರೋದಕ್ಕೆಲ್ಲ ಅಲ್ಲೇ ಹಾಕಿದ್ವಿ ಸಿಮೆಂಟ. ಸರಿಯಪ್ಪ ಆಯಿತು. ಚೆನ್ನಾಗಿ ಮಾಡಿ ಕೆಲಸನ ಸರಿ. ನಾನು ಬರ್ಲಾ, ತಿರುಗಿ ನಾನು ಸಾಯಂಕಾಲನೇ ಬರೋದು. ಏನಿದ್ರು ಬೇಕಿದ್ರೆ ಫೋನ್ ಮಾಡಿರಿ ಸರಿ ಅಣ್ಣ. ಆಯಿತು. ಬಂದರು ರಮೇಶಣ್ಣ. ಬನ್ನಿ ರಮೇಶಣ್ಣ ಬನ್ನಿ. ಇವತ್ತು ಇಲ್ಲಿ 3 ಬರ್ತಾರೆ ಕೆಲಸದಾಳುಗಳು. ಇವತ್ತೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲೇನೆ. ಹ್ಞೂ ಅಣ್ಣ, ಭಾಳ ಖುಷಿ ಆಯಿತು. ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಇನ್ನೂ ಒಂದೇ ದಿವಸಕ್ಕೇನೆ ಎಲ್ಲ ಗುಂಡಿ ತೆಗೆಸ್ಬಿಟ್ಟು ಎಲ್ಲ ಗಾಲಿ ಕಂಬಿ ನಿಲ್ಲಿಸ್ಬಿಟ್ರೆ ಎಲ್ಲ ಪಿಲ್ಲರ್ಗಳೆಲ್ಲ ಹಾಕ್ತಾ ಇದ್ದೀರಾ ಅಲ್ಲೇನೆ. ತುಂಬ ಖುಷಿ ಆಗ್ತೈತಣ್ಣ ನಿಮ್ಮ ಕೆಲಸ ನೋಡಿದ್ರೆ. ಹಿಂಗೆ ಕೆಲಸ ಮಾಡ್ಬೇಕು ನಿಜವಾಗ್ಲೂ. ತುಂಬ ಖುಷಿ ಆಗ್ತೈತೆ. ಹಿಂಗೆ ಎಲ್ಲ ನಮ್ಮ ಕೆಲಸ ಆಗೋವರೆಗೂ ಹಿಂಗೆ ನೀನು ಪಟ ಪಟ ಎಲ್ಲ ಮಾಡಿಕೊಟ್ಬಿಟ್ರೆ ನಮಗೂ ಬೇಗ ಆಗುತ್ತೆ ಕಣಣ್ಣ. ಮಾಡ್ಕೊಡ್ತೀನಪ್ಪ, ಮಾಡ್ಕೊಡ್ತೀನಿ. ನಾನೀಗ ಕೈ ಇಟ್ಟಿದ್ದೀನಿ ಅಂದಮೇಲೆ ಅದನ್ನು ನಾನು ಯಾವತ್ತೂ ಅರ್ಧಕ್ಕೆ ಬಿಟ್ಟು ಹೋಗೋದಿಲ್ಲ. ನಾನೆಲ್ಲ ಕಂಪ್ಲೀಟ್ ಮಾಡಿಕೊಡ್ತೀನಿ. ನೀವು ಮಾಡಿಕೊಡೋ ಜವಾಬ್ದಾರಿ ನಂದು ಸರಿನಾ. ನೀಟಾಗಿ ಮಾಡಿಕೊಡ್ತೀನಿ. ನನಗೆ ಇದರಲ್ಲಿ ಈಗ ಒಂದಿಷ್ಟು ಲಾಸ್ ಆದರೂ ಪರವಾಗಿಲ್ಲ, ಇಲ್ಲ ಈ 10,000 ಲಾಸ್ ಆದರೂ ಪರವಾಗಿಲ್ಲ, ಇನ್ನೂ ಬೇರೆ ಕಡೆ ಎಲ್ಲೋ 10,000 ನಾನು ದುಡ್ಕೊತೀನಿ. ನಾನು ಅದನ್ನೆಲ್ಲ ಯೋಚನೆ ಮಾಡಲ್ಲ. ಕೆಲಸ ನೀಟಾಗಿ ಮಾಡಬೇಕು ಸರಿನಾ. ಬಸವರಾಜ ನೀಟಾಗಿ ಆಗಬೇಕು ಕೆಲಸ. ಸರಿ ಅಣ್ಣ, ಆಯಿತು ಮಾಡ್ತೀವಿ. ಬನ್ನಿ ಮೇಡಮ್ ಬನ್ನಿ. ಬಿಡ್ರಣ್ಣ, ನಮ್ಮನ್ನೇನು ಮೇಡಮ್ ಅಂತೀರಾ? ವರ್ಷಿತ ಅಂತ ಕರೆಯೋಣ. ಅದ್ಯಾಕೆ ನನ್ನ ಮೇಡಮ್ ಅಂತೀಯಾ? ಅಯ್ಯೋ, ನೀವು ಪೊಲೀಸ್ ಮೇಡಮ್ ಅವರು, ನಿಮ್ಮನ್ನೆಲ್ಲಾದ್ರೂ ವರ್ಷಿತ ಅಂತ ಕರೆಯೋಕ್ಕೂ ಆಗುತ್ತಾ? ಮೇಡಮ್ ಅಂತಲೇ ಕರೆಯೋದು. ಹೇಗಿದೆ ಕೆಲಸ? ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ? ಏನು ಅನ್ನಿಸ್ತು ಕೆಲಸದ ಬಗ್ಗೆ? ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಕೆಲಸ? ಮೂರಣ್ಣ, ಒಂದು ದಿವಸಕ್ಕೆ ನೀವು ಇಷ್ಟೊಂದು ಕೆಲಸ ಮಾಡಿಕೊಟ್ಟಿದ್ದೀರಂದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಬೇರೆ ಬೇರೆ ಕಡೆ ಎಲ್ಲ ಇವತ್ತು ಬರ್ತೀವಿ, ನಾಳೆಗೆ ಬರ್ತೀವಿ, ನಾಳೆ ಮಾಡ್ತೀವಿ ಅಂತ ಬರೀ ಹಿಂಗೆ ಸುಳ್ಳು ಹೇಳ್ತಾ ಇರ್ತಾರೆ. ಏನೋ ಒಂದೇ ದಿವಸಕ್ಕೆ ಎಲ್ಲ ಬೇಗ ಬೇಗ ಎಲ್ಲ ಗುಂಡಿ ತೆಗೆಸ್ಬಿಟ್ಟು ಎಲ್ಲ ಕಬ್ಬನ್ನ ಕಟ್ಟಿಸಿ ಇವತ್ತು ನಾಳೆ ಪಿಲ್ಲರ್ಗಳು ಹಾಕಿಸ್ತಾ ಇದ್ದೀರ ಅಂದರೆ ನಿಜವಾಗ್ಲೂ ಖುಷಿ ಆಯ್ತಣ್ಣ. ಚೆನ್ನಾಗಿ ಮಾಡ್ತಾ ಇದ್ದೀರಾ ಕೆಲಸನ. ಹಿಂಗೆ ಕೊನೆವರೆಗೂ ಹಿಂಗೆ ಮಾಡಿಕೊಡ್ರಿ. ನನಗೇನೋ ತುಂಬ ಖುಷಿ ಆಯ್ತಪ್ಪ ನಿಮ್ಮ ಕೆಲಸ ನೋಡಿದ್ರೆ. ಅಷ್ಟು ನಮಗಿದೇ ಬೇಕಾಗಿರೋದು. ಈಗಳಪ್ಪ ಚೆನ್ನಾಗಿ ಮಾಡ್ತಾರೆ ಕೆಲಸನ ಅಂತ ನೀವು ಇನ್ನೊಬ್ರಿಗೆ ಹೋಗಿ ಹೇಳಿದ್ರೆ ನಮ್ಗೆ ಅಲ್ಲೇ ಕೆಲಸ ಸಿಗುತ್ತಲ್ಲ. ಆವಾಗ ನಾವು ಚೆನ್ನಾಗಿ ಇನ್ನೂ ಮುಂದುವರಿಬೋದು. ಚೆನ್ನಾಗಿ ಇನ್ನೂ ನಮಗೂ ಒಳ್ಳೊಳ್ಳೆ ಕೆಲಸಗಳು ಸಿಕ್ಕಂಗಾಗುತ್ತೆ. ಈಗ ನೀವು ಈಗ ದುಡ್ಡು ಕೊಡ್ತೀರಾ ನನಗೆ, ಅದೆಲ್ಲ ನಾನೆಲ್ಲ ಕಳೆದ್ರೆ ಹೋಯ್ತು, ಎಲ್ಲ ನನ್ನ ಮಕ್ಕಳೆಲ್ಲ ಅಂದ್ರೂ ಕಳೆದ್ರೆ ಹೋಯ್ತು, ಇಲ್ಲಾಂದರೆ ಏನಕ್ಕೆ ಒಂದು ಹಾಕ್ತೀನಿ, ಅದೇನು ಕಳೀತೈತೋ ಇರುತ್ತೋ ಗೊತ್ತಿಲ್ಲ. ಆದರೆ ನಾನು ಮಾಡಿಕೊಟ್ಟಿರೋ ಕೆಲಸ ನೋಡು, ಇಂಥವ್ರು ಮಾಡಿದ್ರಪ್ಪ, ಇಂಥ ಮೇಸ್ತ್ರಿ ಮಾಡಿದ್ರು, ಹಿಂಗೆ ಚೆನ್ನಾಗೈತೆ ಇಂಥ ಕೆಲಸ ಅಂತ ಹೇಳಿ ಅದು ಶಾಶ್ವತವಾಗಿರುತ್ತೆ. ಅದಕ್ಕೋಸ್ಕರ ನಾನು ಹ್ಞೂ ಹೇಳೋಣ. ನಾವು ದುಡ್ಡು ಕೊಟ್ಟಿರೋದು ಇರಲ್ಲ, ಎಲ್ಲೋ ಕಳೆದ್ರೆ ಹೋಗುತ್ತೆ, ಏನೋ ಆಗುತ್ತೆ. ದುಡ್ಡೇನು ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ. ಆದರೆ ನೀವು ಮಾಡಿರೋ ಕೆಲಸ ಇವಾಗ ನಮ್ಮಪ್ಪ ನಮ್ಮಮ್ಮ ಸಾಯೋವರೆಗೂ ನೆನೆಸ್ಕೊಂತಾರೆ. ನಾವು ಹಂಗೆ ಅಯ್ಯೋ ಇಂಥ ಮೇಸ್ತ್ರಿ ಮಾಡ್ಕೊಟ್ಟಿದ್ರಪ್ಪ ಅಂತ ಹೇಳಿ ನಾವು ನೆನೆಸ್ಕೊಂತೀವಿ. ಯಾರಾದರೂ ಕೇಳ್ತಾರೆ ಬಂದಿರೋರು ಯಾವ ಊರಲ್ಲಿ ಕಟ್ಟಿದ್ರು ಮನೇನ, ಯಾರು ಏನು ಅಂತ ಹೇಳಿ ಎಲ್ಲ ವಿಚಾರಣೆ ಮಾಡ್ತಾರೆ. ಚೆನ್ನಾಗೈತೆ ಹೇಳು. ಸರಿ ರಮೇಶಣ್ಣ, ನಾನು ಬರ್ತೀನಿ. ಸ್ವಲ್ಪ ನನಗೆ ಕೆಲಸ ಐತೆ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಆಳುಗಳ್ನ ಬಿಟ್ಟು ಬಂದಿದ್ದೀನಿ. ನಾನು ಹೊರಡಬೇಕು. ಬೇಗ ಬೇಗ ಕೆಲಸ ಮಾಡ್ರಪ್ಪ. ಅವ್ನು ಬರ್ತಾನೆ, 1 ಗಂಟೆ ಲೇಟ್ ಅಂತೆ. ಅವ್ರ ಪಾಪಗೇನು ಹುಷಾರಿಲ್ಲ ಅಂತ ಅಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ, ಬರ್ತೀನಿ ಅಂತ ಹೇಳಿದಾನೆ ಪಾಲಣ್ಣ. ಅವ್ನು ಬರ್ತಾನೆ. ಹಂಗೆ ಅಷ್ಟೊತ್ತು ಗಂಟೆ ನೀವು ಮಾಡ್ತಾ ಇರ್ರಿ ಸರಿನಾ. ನಾನು ಹೋಗ್ತೀನಿ, ಬೇರೆ ಕಡೆ ಹೋಗಬೇಕು. ಬರಲೇನಪ್ಪ? ಸರಿ ಅಣ್ಣ ಆಯಿತು. ನಿಮ್ಗೇನಾದರೂ ಬೇಕಿದ್ರೆ ಅವ್ರನ್ನ ಕೇಳ್ರಿ ಸರಿನಾ. ಅವ್ರ ಮನೆ ಅಲ್ಲೇ ಐತೆ, ನೋಡಿದ್ರಲ್ಲ ಅವ್ರ ಮನೆ ಅಲ್ಲೇ ಇರೋದು. ನಿಮ್ಗೇನಾದರೂ ಬೇಕಂದರೆ ಅವ್ರನ್ನ ಕೇಳಿ ತಂದು ಕೊಡ್ತಾರೆ ಸರಿನಾ. ಏನಾದರೂ ನಿಮಗೆ ನೀರಿಗಿರಾಗಲಿ, ಕುಡಿಯೋ ನೀರು ಅಣ್ಣ, ಇವ್ರು ಕುಡಿಯೋ ನೀರಿಂದ ಒಂದು ವ್ಯವಸ್ಥೆ ಮಾಡಿಬಿಡೋಣ ಸರಿನಾ. ಅಯ್ಯೋ, ಕುಡಿಯೋ ನೀರು ತಾನೇ ಕೊಡ್ತೀವಿ ಬಿಡೋಣ. ಕೆಲಸ ಮಾಡೋರಿಗೆ ಕುಡಿಯೋ ನೀರು ಕೊಡದೆ ಇರೋಕ್ಕಾಗುತ್ತಾ? ಕೊಡ್ತೀವಣ್ಣ, ಕೊಡ್ತೀವಿ ಹೇಳಿ. ಸರಿ ಅಣ್ಣ ಆಯಿತು. ಬೇಗ ಬೇಗ ಆ ಜಲ್ಲಿ ಹಾಕ್ಬಿಟ್ಟು ನಾನು ಸಿಮೆಂಟ್ ತೊಗೊಂಬರ್ತೀನಿ. ಜಲ್ಲಿ ಎಲ್ಲನ ಹಾಕ್ಬಿಡು. ಜಲ್ಲಿ ಎಲ್ಲ ಹಾಕ್ಬಿಟ್ಟು ಬೇಗ ಕಲಸಿ ಬೇಗ ಬೇಗ ಪಟ ಪಟ ಕೆಲಸ ಬಾ. ಬೇಗ ಅಲ್ಲಿದ್ದಾವೆ ಸಿಮೆಂಟಿನ ಚೀಲಗಳು. ನಡಿಯೋಣ. ಚೆನ್ನಾಗಿ ಕೆಲಸ ಮಾಡ್ತಾರಮ್ಮ, ಏನನ್ನ ಆಗಲಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡು. ಒಂದು ದಿವಸಕ್ಕೆ ಎಲ್ಲ ಕಬ್ಬಣಗಳು ಕೊಟ್ಟಿಸ್ಬಿಟ್ಟು ಎಲ್ಲನ ಬೇಗ ಬೇಗ ಪಟ ಪಟ ಮಾಡಿಸಿದ್ದಾರೆ ಅಂದರೆ ನಂದು ಅಷ್ಟೊಳಗೆ ಮನೆ ಆಗ್ಬಿಡುತ್ತಮ್ಮ.
ಹ್ಞೂನಪ್ಪ, ಎಷ್ಟು ಬೇಗ ನೋಡೆಲ್ಲ ಬೇಗ ಬೇಗ ಎಲ್ಲ ಗುಂಡಿ ತೆಗಿಸ್ಬಿಟ್ಟು ಎಲ್ಲ ಎಷ್ಟು ಬೇಗ ಮಾಡಿದ್ದಾರೆ. ನಿಜವಾಗ್ಲೂ ನನಗೂ ಅಷ್ಟೇ ಇವ್ರ ಕೆಲಸ ನೋಡಿದ್ರೆ ತುಂಬ ಖುಷಿ ಆಯ್ತಪ್ಪ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಂಗೆ ಬೇಗ 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 ಬೇಗನ. ಬಂದ ಇದ್ದಾರೇನಪ್ಪ ಕೆಲಸದಾಳುಗಳು? ಹ್ಞೂ ಬಂದಿದ್ದಾರಮ್ಮ. ಇಬ್ಬರು ಬಂದವ್ರೆ, ಇನ್ನೊಬ್ರೇನೋ ಬರ್ತಾರಂತೆ, ಮೂವರು ಬರ್ತಾರಂತೆ. ಅದಕ್ಕೆ ಅವಣ್ಣ ಈಗ ಹೇಳೋತು ಮೂವರು ಬರ್ತಾರೆ. ನೋಡಪ್ಪ ಎಷ್ಟು ಬೇಗ ಬೇಗ ನೆನ್ನೆ ಸುಂದಿದ್ದಕ್ಕೆ ಎಷ್ಟು ಕೆಲಸಗಳು ಮುಗಿಸಿದ್ದಾರೆ. ಇವೆಲ್ಲ ಕಬ್ಬನ್ನ ನೋಡಿ ಅಲ್ಲೇ ಕಟ್ಟಿಸ್ಕೊಂಡು ತಗೊಂಬಂದು ಬೇಗ ಬೇಗ ಹಾಕಿ ಹೆಂಗೆ ಮಾಡಿದ್ದಾರೆ. ಅಲ್ಲೇ ನೋಡಿ 3 ಪಿಲ್ಲರ್ಗೂ ಅಲ್ಲೇ ಸಿಮೆಂಟ್ ಹಾಕಿದ್ದಾರೇನಲ್ವೇ? ಇವು 4ಕ್ಕೆ ಹಾಕಿದ್ದಾರೆ ಕಣಮ್ಮ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಇವತ್ತೆಲ್ಲ ಫಿನಿಶ್ ಮಾಡಿಬಿಡ್ತಾರೆ. ಆಮೇಲೆ ಇನ್ನು ನೆಲದಲ್ಲೆಲ್ಲ ಇದನ್ನೆಲ್ಲ ಇಟ್ಕೊಂಡು ಕಟ್ತಾರೆ. ಎಲ್ಲ ಕಲ್ಲು ಸೈಜ್ಗಳೆಲ್ಲ ಏರಿಸ್ಬಿಟ್ಟು ಕಟ್ತಾರೆ. ನಮ್ಮಪ್ಪ ಅಂತೂ ಹೆಂಗೆ ಆಡೋದು ಹಂಗೇನೆ. ಅಯ್ಯೋ ಟೆನ್ಷನ್ ಅಂದರೆ ಟೆನ್ಷನು. ಅಯ್ಯೋ ಮಾಡ್ಸಾರ ಯಾರಿದ್ದಾರೆ ಎಲ್ಲ ತಂದಾಕರು ಏನು ಅನ್ನೋದು. ನೋಡಪ್ಪ ನೀನು ಯಾಕನ ಕೇಳಿದ್ರೆ ಅವರು ಏನು ಕೇಳಲಿಲ್ಲ. ಕುಡಿಯೋ ನೀರು ಅಂತ ಕೇಳ್ತಾರೆ. ಬೆಳಗ್ಗೆ ಹೊತ್ತಿನಾಗ 12:30 1 ಗಂಟೆಗೆ ಒಂದು ಸತಿ ಟೀ ಕೇಳ್ತಾರೆ. ಇಷ್ಟೊತ್ತಿನಾಗ ಒಂದು ಸತಿ 3:30 4 ಗಂಟೆಗೆ ಒಂದು ಸತಿ ಟೀ ಕೇಳ್ತಾರೆ. ಅಷ್ಟು ಬಿಟ್ಟರೆ ಅವ್ರು ಏನೋ ನಿನ್ಗೆ ಏನೋ ಕೇಳ್ತಾರೇನಪ್ಪ. ಏನಿಲ್ಲ, ಹಂಗೆ ಟೆನ್ಷನ್ ತಗೊಳ್ತಾ ಇದ್ದೆ. ನನಗೆ ಇವಾಗ ಒಂಥರ ಧೈರ್ಯ ಬಂದಂಗೆ ಆಯ್ತು ಕಣಮ್ಮ. ಇವ್ರ ಕೆಲಸ ನೋಡಿ ನನಗೆ ಇವಾಗ ಒಂದು ಸ್ವಲ್ಪ ಧೈರ್ಯ ಬಂದಂಗೆ ಆಯಿತು. ಯಾಕಂದ್ರೆ ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಯಾರನ್ನೂ ಕೇಳ್ದಂಗೆ. ನನಗೆ ಹೆಂಗಪ್ಪ ಏನಪ್ಪ ಮಾಡೋರು ಯಾರೂ ಇಲ್ಲ, ಯಾರು ಮಾಡ್ತಾರೆ? ಅವ್ರು ಸಿಮೆಂಟು ಇಟ್ಟಿಗೆ ತತ್ತೀವಿ ಅಂತ ಹೇಳಿದ್ರ ಆವಾಗಲೇ ಯಾರೂ ಇಲ್ಲ ನಮ್ಮ ಮನೆಗೆ, ಹೆಂಗಪ್ಪ ಮಾಡೋದು ನಂಗೆ ಆಯಿತು. ಇವಾಗ ಯಾರನ್ನೂ ಕುರಿಯಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರಲ್ಲ, ನನಗೂ ಖುಷಿ ಆಗ್ತೈತಿ. ಚೆನ್ನಾಗಿ ಮಾಡ್ತಾ ಇದ್ದಾರಮ್ಮ. ನನಗೂ ಒಂಥರ ಧೈರ್ಯ ಬಂದಂಗೆ ಆಯ್ತು ಇವಾಗ. ಅದಕ್ಕೆ ಮತ್ತೆ ಧೈರ್ಯವಾಗಿ ಇರಬೇಕು ಅಂಬೋದು. ಅದಕ್ಕೆ ನಮ್ಮ ವರ್ಷಿ ತಾಯಿ ಹೇಳ್ತಿದ್ಲು, ಧೈರ್ಯವಾಗಿರಪ್ಪ ಏನಾಗಲ್ಲ ಮಾಡ್ತಾರವರೆಲ್ಲನ ಅಂತ ಹೇಳ್ತಿದ್ಲು. ನೀನು ಹಂಗೇನೆ ಟೆನ್ಷನ್ ತಗೊಂತಿದ್ದೆ ಏನೋ ಆಗೈತೆ ಅಮ್ಮಂಗೆ. ನೋಡಿ ಇವಾಗ ಎಲ್ಲ ಪಟ ಕೆಲಸ ಆಗ್ತಾ ಇಲ್ವಿ. ಇನ್ನೊಂದು 6 ತಿಂಗಳು, ಒಂದು 8 ತಿಂಗಳು, ವರ್ಷ ಅಂಬತ್ತಿಗೆ ಒಟ್ಟು 1 ವರ್ಷದೊಳಗೆ ಅಷ್ಟೊತ್ತಿಗೆ ನಮ್ದು ಆಗುತ್ತಪ್ಪ ಎಲ್ಲ ಮನೆಯೆಲ್ಲನ. ಯಾಕೆ ಶಿಲ್ಪಮ್ಮನ ಗಂಡು ಬಂತಪ್ಪ. ಬಾರಪ್ಪ ಬಾ ಸಿದ್ದಣ್ಣ. ಏನಕ್ಕ ಆಲೆ ಒಂದು ದಿವಸಕ್ಕೆ ಮನೆ ಎಲ್ಲ ಎಷ್ಟು ಕೆಲಸ ಆಗೈತೆ. ಚೆನ್ನಾಗಿ ಮಾಡ್ತಾರಲ್ವೇನಕ್ಕ ಕೆಲಸನ? ಸಿದ್ಧ ಭಾಳ ಚೆನ್ನಾಗಿ ಮಾಡ್ತಾರೆ ಕಣೋ. ಕೆಲಸ ಮಾತ್ರ ಏನು ಜರಿ ಹಂಗೆ ಇಲ್ಲ, ಭಾಳ ಚೆನ್ನಾಗಿ ಮಾಡ್ತಾರೆ. ಯಾಕೆ ನೀನು ಕೊಡ್ಬೇಕಾ? ಅದೇ ನಾವು ಇವಾಗ ಇರೋದನ್ನ ಕಿತ್ತು ಇನ್ನು ಕಟ್ಸೋಣಂತ ಇದ್ದೀವಿ. ಇನ್ನು ಸದ್ಯಕ್ಕೆ ಇನ್ನೊಂದು 6 ತಿಂಗಳು ಲೇಟು. ಅದಕ್ಕೆ ಕೇಳಿದೆ, ನಿಮ್ದು ಹೆಂಗೆ ನಿಮ್ಮದು ಚೆನ್ನಾಗಿ ಕಟ್ಟಿದ್ರೆ ಆಮೇಲೆ ನಾನು ಕೊಡೋಣ ಅಂತ ಹೇಳಿ. ಅಣ್ಣ ಕೆಲಸ ಮಾತ್ರ ಸೂಪರಾಗಿ ಮಾಡ್ತಾರೆ ನೋಡು. ಒಂದೇ ದಿವಸಕ್ಕೆ ನಾವು ಪೂಜೆ ಮಾಡಿ ಒಂದೇ ದಿವಸಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ. ಎಲ್ಲ ಗುಂಡಿ ಬೇಗ ಬೇಗ ಅವರು ಆಳುಗಳ್ನ ಕರ್ಕೊಂಡು ಬಂದು ಎಲ್ಲರ ಹತ್ರನೂ ನನ್ನ ಗುಂಡಿ ತೆಗಿಸ್ಬಿಟ್ರು. ಬೇಗ ಬೇಗ ಕಬ್ಬಣ ಅಲ್ಲಿ ಕಟ್ಟಿಸ್ಕೊಂಡು ಬಂದಿದ್ರಂತೆ. ಬೇಗ ಬೇಗ ಕಬ್ಬಣ ನೆಲೆಸ್ಬಿಟ್ರು. ಪಿಲ್ಲರ್ಗಳೆಲ್ಲ ಒಂದೇ ದಿವಸಕ್ಕೆ ಹಾಕ್ಬಿಟ್ಟವ್ರೆ. ಕೆಲಸ ಮಾತ್ರ ಸೂಪರಾಗಿ ನಡೀತೈತಣ್ಣ. ಚೆನ್ನಾಗಿ ಮಾಡಿಕೊಡ್ತಾರೆ ಕೆಲಸ ಮಾತ್ರ. ಅವಣ್ಣ ಹೇಳುತ್ತಲ್ಲ, ನನಗೆ ದುಡ್ಡು ಕೊಟ್ಟಿರೋದೇನಿರಲ್ಲ, ಕೆಲಸ ಮಾಡಿರೋದೇ ಇರೋದು. ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳುತ್ತೆ ಅವ್ರ ಕೂಲಿ ಆಳುಗಳಿಗೆಲ್ಲನ. ಅದಕ್ಕೇನೆ ನಾನು ನಿಮ್ದು ಕಟ್ತಿದ್ರಲ್ಲ ಅದಕ್ಕೆ ಕೇಳಿದೆ. ನಮ್ಮ ಅಯ್ಯಮ್ಮಂಗೆ ಅಂತಿದ್ಲು ಶಾಂತ ಟೀರಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ನಮ್ಮ ಅತ್ತೆ ನಂಗೆ ಅಂತಲ್ಲ ಮತ್ತೆ ಅದಕ್ಕೆ ನಾನು ಕೇಳೋಣ ಅಂತ ಬಂದೆ. ಹಂಗೆ ನೋಡಿ ಹೆಂಗೆ ಏನು ಚೆನ್ನಾಗಿ ಪರವಾಗಿಲ್ವೇ ಅಂತ ಕೇಳೋಣ ಅಂತ ಬಂದೆ. ಕೆಲಸ ಮಾತ್ರ ಸೂಪರಪ್ಪ, ಏನು ಜರಿಯಂಗೆ ಇಲ್ಲ. ಅಣ್ಣ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ನನಗೆ ಡಿಂಪಮ್ ಹೇಳ್ತು, ಡಿಂಪಮ್ಮಿಂದ ನಮಗೆ ಗೊತ್ತಾಗಿತ್ತು. ಅದಕ್ಕೆ ಮತ್ತೆ ಹಿಂಗೆ ಕೆಲಸ ಚೆನ್ನಾಗಿ ಮಾಡಿದರೆ ಹಿಂಗೆ ಒಬ್ಬರಿಂದ ಒಬ್ರಿಗೆ ಹೇಳ್ತಾರೆ, ಬಿಡಪ್ಪ ಹೆಂಗೂ ನಮಗೂ ಕೆಲಸ ಸಿಗುತ್ತೆ ಅಂತ ಹೇಳಿದವಣ್ಣ. ಇದಕ್ಕೆ ಮತ್ತೆ ಅದಕ್ಕೆ ಮತ್ತೆ ಅವ್ರ ಪಾಪ ಅಷ್ಟೊಂದು ವ್ಯವಹಾರ ಮಾಡಿದ್ರು ಒಂದ್ರ ಲಾಸ್ ಆದರೂ ಒಂದ್ರ ಬರುತ್ತೆ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಭಾಳ ಒಳ್ಳೆ ಮನುಷ್ಯರಪ್ಪ. ನಿಧಾನಿಸ್ತಾ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ನಮ್ಮ ಅಪ್ಪಗೆ ಇವಾಗ ಒಂಥರ ಧೈರ್ಯ ಬಂದಂಗೆ ಆಗೈತೆ. ಅವ್ರ ಕೆಲಸ ಎಲ್ಲ ಚೆನ್ನಾಗಿ ಮಾಡೋದಕ್ಕೆ. ಇಷ್ಟು ದಿವಸ ಟೆನ್ಷನ್ ತಗೊಳ್ಳೋದು, ಹೆಂಗಪ್ಪ ಮಾಡೋದು, ಯಾರೂ ಇಲ್ಲ ಏನು ಅಂತ ಇಲ್ಲಿ ಟೆನ್ಷನ್ ತಗೊಳ್ಳೋದು. ಇವಾಗ ಒಂಥರ ಧೈರ್ಯ ಬಂದಂಗೆ ಆಗೈತೆ. ಯಾವುದು ಧೈರ್ಯ ಕಳ್ಕೊಂಡ್ರೆ ಯಾವುದು ಆಗಲ್ಲ, ಧೈರ್ಯವಾಗಿ ಮಾಡಿದ್ರೆ ಅಲ್ವೇ ಆಗೋದು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.